ನಮಸ್ಕಾರ, ನಮ್ಮ ಚಾನಲ್ಗೆ ನಿಮ್ಗೆಲ್ರಿಗೂ ಸುಸ್ವಾಗತ. ಇವತ್ತಿನ ಮೂರನೇ ವಿಡಿಯೋ. ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಬಾರಿ ಕೂಡ IPL ಟ್ರೋಫಿಯನ್ನು ವಿನ್ ಆಗದಂತಹ ತಂಡಗಳಲ್ಲಿ ಇದು ಒಂದು. ಡೆಲ್ಲಿ ಕ್ಯಾಪಿಟಲ್ಸ್, ನಮ್ಮ ಕನ್ನಡಿಗ KL ರಾಹುಲ್ ಇರುವಂಥ ತಂಡ. ಬಟ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಆಗಿರುವಂತಹ ತಂಡ. ನನಗೆ ಫಸ್ಟ್ ಟೈಮ್ ಇಲ್ಲಿ ಕೂತ್ಕೊಂಡು ಈಗ ಪ್ಲೇಯಿಂಗ್ 11 ರೆಡಿ ಮಾಡುವಾಗ ಇಷ್ಟು ಏನು ಪ್ಲೇಯಿಂಗ್ 11 ಮಾಡಿದನಲ್ಲ, ನನಗೆ ಏನು ಕನ್ಫ್ಯೂಷನ್ ಇರಲಿಲ್ಲ. ಇವ್ರು ಆಡ್ತಾರೆ ಅಂತ ಒಂದು ಅಂದಾಜಿತ್ತು. ಬಟ್ ಡೆಲ್ಲಿದು ಪ್ಲೇಯಿಂಗ್ 11 ಮಾಡುವಾಗ ಯಾರು ಆಡ್ತಾರೆ, ಯಾರು ಆಡೋದಿಲ್ಲ ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಬ್ಯಾಕಪ್ ಕೂಡ ಅಷ್ಟು ಸಾಲಿಡ್ ಆಗಿ ಉಂಟು. ಇವರು ನಿಜವಾಗ್ಲೂ ಕೂಡ ಅಂಡರ್ ಡಾಗ್ಸ್. ಈ IPL ಇದು ಅಂಡರ್ ಡಾಗ್ಸ್. ನನಗೆ ಯಾರು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸು. ಇವರ ಪ್ಲೇಯಿಂಗ್ 11 ಬ್ಯಾಕಪ್ ಎಲ್ಲ ನೋಡಿದಾಗ ಇವರು ನಿರಾಯಾಸವಾಗಿ ಟಾಪ್ 4ಗೆ ಬರಬೇಕು ಅಂತ ನನಗೆ ಅನ್ನಿಸ್ತದೆ. ಅಥವಾ ಅಟ್ಲೀಸ್ಟ್ 4th ಪ್ಲೇಸು, ಫಸ್ಟ್ ಸೆಕೆಂಡ್ ಥರ್ಡ್ ಬಿಟ್ಟಾಗಿ 4th ಪ್ಲೇಸ್ ಆದರೂ ಇವ್ರು ಬರ್ಬೋದು ಅಂತ ನನಗೆ ಅನ್ನಿಸ್ತದೆ. ಹಾಗಾದರೆ ಇವರೇನು ಒಂದು 300 ರನ್ ಹೊಡೆಯುವಂಥ ತಂಡ, 300 ಅಲ್ಲ 250 ಕೂಡ ಹೊಡೆಯುವಂಥ ತಂಡ ಅಲ್ಲ. ಬಟ್ ಸ್ಟಿಲ್ ಈ ತಂಡವನ್ನು ನೋಡಿದಾಗ ವಾಹ್, ಒಳ್ಳೆ ಬ್ಯಾಲೆನ್ಸ್, ಎಲ್ಲ ಆ ಜಾಗಕ್ಕೆ, ಆ ಒಂದು ರೋಲಿಗೆ ಕರೆಕ್ಟಾಗಿರುವಂಥ ಪ್ಲೇಯರ್ಸ್ ಇದ್ದಾರಲ್ಲ ಅಂತ ಖಂಡಿತ ಅನ್ನಿಸ್ತದೆ. ಹಾಗಾದರೆ ಪ್ಲೇಯಿಂಗ್ 11 ಪಟ್ಟದ ಬರಲಿ ನೋಡಿ. ಓಪನರ್ KL ರಾಹುಲ್, ಅದಾದಮೇಲೆ ಅವರ ಜೊತೆಗೆ ಅಭಿಷೇಕ್ ಪರೇಲ್ ಆಡ್ತಾರಾ, ಪೃಥ್ವಿ ಶಾ ಆಡ್ತಾರ, ನಂಗೆ ಗೊತ್ತಿಲ್ಲ. ಪೃಥ್ವಿ ಶಾ ಅವ್ರನ್ನ ಅವರ ಬೇಸ್ ಪ್ರೈಸ್ 75 ಲಕ್ಷಕ್ಕೆ ತಗೊಂಡಿದ್ದಾರೆ. ಬಟ್ ಅಭಿಷೇಕ್ ಪರೇಲ್ ಒಂಥರ ಫ್ರೀ ಫ್ಲೋಯಿಂಗ್ ಇನ್ನಿಂಗ್ಸ್ ಇರ್ತದೆ ಅವ್ರದ್ದು. ಪಟ ಇಷ್ಟು ಸಣ್ಣ ಇದ್ದಾರೆ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ವಿಂಗ್ ಭಾರಿ ಒಳ್ಳೆ ಉಂಟು. ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡ್ತಾರೆ, ಒಳ್ಳೆ ಫೀಲ್ಡರ್. ಆ್ಯಕ್ಚುಲಿ ಭಯಂಕರ ಸೂಪರ್ ವಿಕೆಟ್ ಕೀಪರ್. ಬಟ್ KL ರಾಹುಲ್ ಅವರು ಆಲ್ರೆಡಿ ವಿಕೆಟ್ ಕೀಪರ್ ಇರೋದ್ರಿಂದಾಗಿ ಇವರು ಆಡಿದರೆ ಆ್ಯಸ್ ಅ ಫೀಲ್ಡರ್ ಆಡ್ತಾರೆ. ನನಗೆ ಅಭಿಷೇಕ್ ಪರೇಲ್ ಅವರನ್ನು ಆಡಿಸ್ತಾರಾ ಅಥವಾ ಪೃಥ್ವಿ ಶಾ ಒಂದ್ಸಲ ಸೆಟ್ ಆದರೆ ಭಾರಿ ಒಳ್ಳೆ ಬ್ಯಾಟ್ಸ್ಮನ್, ಮತ್ತು ಒಂಥರ ಜನ್ರೇಷನಲ್ ಟ್ಯಾಲೆಂಟ್ ಹಾಗೆ ಹೀಗೆ ಅಂತ ಸುಮಾರು ಜನ ಹೇಳ್ತಾರಲ್ಲ, ಜನ್ರೇಷನ್ ಟ್ಯಾಲೆಂಟ್ ಅಂತ. ಸೊ ಅವರನ್ನು ಆಡಿಸ್ತಾರೆ, ನಂಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಅಭಿಷೇಕ್ ಪರೇಲ್ ಅವರು ಓಪನರ್ ಆಗಿರ್ತಾರೆ KL ರಾಹುಲ್ ಅವ್ರ ಜೊತೆ. ಅದಾದಮೇಲೆ ಮತ್ತೆ ಪುನಃ ತಲೆನೋವು, ನಿತೀಶ್ ರಾಣಾ ಅವ್ರನ್ನ ಆಡಿಸ್ತಾರ, ಕರುಣ್ ನಾಯರ್ ಅವ್ರನ್ನ ಆಡಿಸ್ತಾರ. ಕರುಣ್ ನಾಯರ್ ಆ್ಯಕ್ಚುಲಿ ಲಾಸ್ಟ್ ಇಯರ್ DC ಅವರ ಫಸ್ಟ್ ಮ್ಯಾಚಲ್ಲಿ ಭಯಂಕರ ಸೂಪರಾಗಿ ಆಡಿದರು. ಮುಂಬೈ ಇಂಡಿಯನ್ಸ್ ವಿರುದ್ಧ ಬುಮ್ರಾ ಅವರಿಗೆ ಆ ಒಂದು ಹೊಡೆದಿದ್ದಂಥ ರೀತಿ ನನಗೆ ಇನ್ನೂ ಸಹ ಕಣ್ಣು ಮುಂದೆ ಕಟ್ಟಿದಾಗೆ ಉಂಟು. ಸೊ ಬಟ್ ಅವರ ಪ್ರೆಸೆಂಟ್ ಏನು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಥವಾ ರಣಜಿ ಇದೆಲ್ಲ ಒಳ್ಳೇದಿಲ್ಲ ಕರುಣ್ ನಾಯರ್ ಅವರದು. ಸೊ ಪ್ರೆಸೆಂಟ್ ಫಾರ್ಮ್ ನಂಗೆ ನಿತೀಶ್ ರಾಣಾ ಅವರದ್ದು ಗೊತ್ತಿಲ್ಲ. ಸೊ ಯಾರನ್ನು ಆಡಿಸ್ತಾರೆ, ಎಗೇನ್ ಕನ್ಫ್ಯೂಷನ್. ಇವರನ್ನು ಆಡಿಸ್ಬೋದು, ಅವರನ್ನು ಆಡಿಸ್ಬೋದು, ಬಟ್ ಇಬ್ಬರಲ್ಲಿ ಒಬ್ಬರು ಆಡ್ತಾರೆ. ಅದಾದಮೇಲೆ ಇಬ್ಬರು ಸಾಲಿಡ್ ಪ್ಲೇಯರ್ಸ್, ಇಬ್ಬರು ಸೌತ್ ಆಫ್ರಿಕಾದ ಏನು ಫಿನಿಷರ್ಸ್ ಅಂತ ಬೇಕಾದ್ರೆ ಅಂದ್ಕೊಳ್ಳಿ, ಕ್ಲಚ್ ಪ್ಲೇಯರ್ ಬೇಕಾರೆ ಅಂತ ಅಂದ್ಕೊಳ್ಳಿ, ಹೇಗೆ ಬೇಕಾದ್ರೆ ಅಂದ್ಕೊಳ್ಳಿ. ಡೇವಿಡ್ ಮಿಲ್ಲರ್ ಮತ್ತು ಸ್ಟಬ್ಸ್, ಇವರಿಬ್ಬರು ಖಂಡಿತ ಇದೇ ಪೊಸಿಷನಲ್ಲೇ ಆಡ್ತಾರೆ. ತಪ್ಪಿದರೆ ಸ್ಟಬ್ಸ್ ಮೇಲೆ ಬರ್ತಾರೆ, ಮಿಲ್ಲರ್ ಕೆಳಗೆ ಬರ್ತಾರೆ. ಬಟ್ ಇವರಿಬ್ಬರು ಇಲ್ಲೇ ಇರ್ತಾರೆ. ಅದಾದಮೇಲೆ ಅವರ ಕ್ಯಾಪ್ಟನ್ ನಮ್ಮ ಕ್ಲಚ್ ಪ್ಲೇಯರ್. ಇಂಡಿಯಾಗೆ ಅಂತ ಬಂದಾಗ ಭಯಂಕರ ಕ್ಲಚ್ ಪ್ಲೇಯರ್. ಶಿವಮ್ ದುಬೆಗೆ ಹಾಗೆ ಕ್ಲಚ್ ಅಂತ ಅಂತೇವಲ್ಲ, ಹಾಗೆ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್. ಫೈನಲ್ ನೆನ್ಪುಂಟು ಆ ಒಂದು 2 ಕ್ಯಾಚ್ಗಳು, ಸೆಮಿಫೈನಲ್ ಇಂಗ್ಲೆಂಡ್ ವಿರುದ್ಧ. ಫ್ಯಾಂಟಾಸ್ಟಿಕ್ ಫೀಲ್ಡರ್, ಟೀಮ್ ಮ್ಯಾನ್. ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಆ ಪೊಸಿಷನಲ್ಲಿ ಬರ್ತಾರೆ. ಅದಾದಮೇಲೆ ಅಗೇನ್ ಅಶುತೋಷ್ ಆಡ್ತಾರ, ವಿಪ್ರಾಜ್ ಆಡ್ತಾರ. ವಿಪ್ರಾಜ್ ಸೋ ಇಂಪ್ರೆಸಿವ್. ಲಾಸ್ಟ್ ಇಯರ್ ಸಿಕ್ಕಾಬಟ್ಟೆ ಇಂಪ್ರೆಸ್ ಮಾಡಿದಂಥ ಆಟಗಾರ ಡೆಲ್ಲಿಗೆ ಯಾರು ಅಂತಂದರೆ ವಿಪ್ರಾಜ್. ಲೆಗ್ ಸ್ಪಿನ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಪಾಕೆಟ್ ಡೈನಮೈಟ್ ಅಂತ ಅಂದ್ಕೊಂಡೆ ನಾನು. ಬಟ್ ಈಗ ಒಂದು ಅಶುತೋಷನ ಆಡಿಸ್ತಾರೆ ಅಥವಾ ವಿಪ್ರಾಜನ ಆಡಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಇರೋದು. ಇಬ್ಬರಲ್ಲಿ ಇಬ್ಬರು ಆಡೋದು ನಂಗೆ ಭಾರಿ ಕಷ್ಟ ಅಂತ ಅನ್ನಿಸ್ತಾ ಇದೆ. ಅದಾದಮೇಲೆ ಮೇಯ್ನ್ ಸ್ಪಿನ್ ಬೌಲರ್ ಕುಲ್ದೀಪ್ ಯಾದವ್ ಅವರು. ಅವರಿಗೆ ಪಾಪ ಪ್ಲೇಯಿಂಗ್ 11 ನಮ್ಮ ಟೀಮ್ ಇಂಡಿಯಾದಲ್ಲಿ ಕರೆಕ್ಟಾಗಿ ಚಾನ್ಸ್ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಏನು ಇದು IPL ಅಲ್ಲಾದರೂ ಸೂಪರಾಗಿ ಶೈನ್ ಆಗಲಿ, ಡೆಲ್ಲಿಯಲ್ಲಿ ಶೈನ್ ಆಗಲಿ ಅಂತ ನಾನು ಬಯಸ್ತೇನೆ. ಅದಾದಮೇಲೆ ನೋಡಿ, ಪಾಪ ಡೆಲ್ಲಿ ಒಂಥರ ಸಂಕಷ್ಟದ ಸ್ಥಿತಿಯಲ್ಲಿದೆ. ಅವರ ಸ್ಟಾರ್ ಬೌಲರ್ ಸ್ಟಾರ್ಕ್ ಅವ್ರಿಗೆ ಇನ್ನೂ ಕೂಡ NOC ಸಿಗ್ತಾ ಇಲ್ಲ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಆಸ್ಟ್ರೇಲಿಯಾದಿಂದ ಸಿಗ್ತಾ ಇಲ್ಲ. ಸುಮ್ಮನೆ ಡಿಲೇ ಮಾಡ್ತಾ ಇದ್ದಾರೆ, ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಹಾಗೆ ಹೀಗೆ ಅಂತ ಹೇಳ್ಕೊಂಡು. ಸೊ ಅವ್ರು ಬರುವ ತನಕ ಚಮೀರ್ ಅವ್ರನ್ನ ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಅವ್ರು ಬಂದ ಮೇಲೆ ಸ್ಟಾರ್ಕ್ ಅವ್ರನ್ನ ಆಡಿಸ್ತಾರೆ. ಅದಾದಮೇಲೆ ಸಿಕ್ಕಾಬಿಟ್ಟೆ ಸೂಪರಾಗಿ ಫಾರ್ಮಲ್ಲಿರುವಂತಹ ಪ್ಲೇಯರ್ ಸೌತ್ ಆಫ್ರಿಕಾದ ಲುಂಗಿ ಎಂಗಿಡಿ. ಸ್ಲೋವರ್ ಬಾಲ್ಸ್ ಎಲ್ಲ ಪಿಕ್ ಮಾಡಲಿಕ್ಕೆ ಭಾರಿ ಕಷ್ಟ ಲುಂಗಿ ಎಂಗಿಡಿದು. ಸೊ ಅವ್ರ ಪ್ರೆಸೆಂಟ್ ಫಾರ್ಮ್ ಒಳ್ಳೆ ಉಂಟು. ಸೊ ಅದನ್ನು ನೋಡಿಕೊಂಡು ಪಕ್ಕ ಪ್ಲೇಯಿಂಗ್ 11 ಚಾನ್ಸ್ ತಗೊಳ್ತಾರೆ. ಅದಾದಮೇಲೆ ಸೆನ್ಸೇಷನ್ 8.4 crore ಸೇಲ್ ಆಗಿದ್ದಂತಹ ಜಮ್ಮು ಕಾಶ್ಮೀರದ ಬೌಲರ್ ಅಕೀಬ್ ನಬಿ ಅವರು ಈವನ್ ನೋಡಿ ನಮ್ಮ ಏನು ರಣಜಿಯಲ್ಲಿ ಕೂಡ ಕರ್ನಾಟಕ ಫೈನಲಿಗೆ ಹೋಗಿತ್ತು. ಆ್ಯಂಡ್ ಚೊಚ್ಚಲ
ಪ್ರಶಸ್ತಿ ಗೆದ್ದರು. ಜಮ್ಮು ಕಾಶ್ಮೀರ, ಅಕಿಬ್ ನಬಿ ಇದೇ ಟೀಮಲ್ಲಿದ್ದರು, ಒಳ್ಳೆ ಬೌಲರು. ಸೊ ಮೇಯ್ನ್ ಆಗಿ ಅವರು ಅಂದರೆ ಡೆತ್ ಬೌಲರ್ ಅಲ್ಲ, ಫಸ್ಟ್ ಪವರ್ ಪ್ಲೇಲಿ ಒಳ್ಳೆ ಬಾಲ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮುಖೇಶ್ ಕುಮಾರ್ ಅವರು ಕೂಡ ಇದ್ದಾರೆ, ಟಿ ನಟರಾಜನ್ ಅವರು ಇದ್ದಾರೆ. ಸೊ ನಾ ಹೇಳಿದ್ನಲ್ಲ, ಯಾರನ್ನು ಹಾಕ್ಕೊಳ್ತಾರಂತಲೇ ಅರ್ಥ ಆಗ್ತಾ ಇಲ್ಲ. ಬೆಂಚ್ ಸ್ಟ್ರೆಂತ್ ನೋಡಿ, ಬೆನ್ ಡಕೆಟ್ ಒಂದು ಅಧಿಕ ಪ್ರಸಂಗ ಅಲ್ಲ, ಅಣ್ಣ ಸ್ಮಾರ್ಟ್. ಅವ್ರಿಗೆ ಗೊತ್ತಾಯಿತು ಏನಂತಂದರೆ, ನನಗೆ ಈ ಟೀಮಲ್ಲಿ ಪಕ್ಕ ವಾಟರ್ ಬಾಯ್ ಮಾಡ್ತಾರೆ, ಪ್ಲೇಯಿಂಗ್ 11ಅಲ್ಲಿ ನನಗಂತೂ ಆಡಿಸೋದಿಲ್ಲ. ಸೊ ಆದ್ದರಿಂದ ಈಗ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನನಗೆ ನನ್ನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮೇಲೆ ಫೋಕಸ್ ಮಾಡಬೇಕು, ಸೊ ನಾನು IPL ಆಡೋದಿಲ್ಲ ಅಂತ ಹೇಳ್ಕೊಂಡು ಸ್ವಿಂಕ್ ಅಂತ ಹಾರಿದರು. ಸೊ ಅದರಿಂದಾಗಿ 2 ವರ್ಷ ಈಗ ಬ್ಯಾನ್ ಆಗಿದ್ದಾರೆ, ಡಕೆಟ್ 2 ವರ್ಷ ಬ್ಯಾನ್ ಆಗಿದ್ದಾರೆ. ಈ ಥರದ ಒಂದು ಅಧಿಕ ಪ್ರಸಂಗಿತನ ಕೊನೆಯ ಕ್ಷಣದಲ್ಲಿ ಮಾಡಿದ್ದಕ್ಕೆ. ಬಟ್ ಎನಿವೇಸ್ ಅವ್ರಿಗೆ ಪ್ಲೇಯಿಂಗ್ 11 ಚಾನ್ಸ್ ಸಿಗ್ತಾ ಇರಲಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಬೆಂಚ್ ಸ್ಟ್ರೆಂತ್ ನಿಸ್ಸಂಕ ಇದ್ದಾರೆ. ಸಮೀರ್ ರಿಜ್ವಿ, ಈಗ ನಿತೀಶ್ ರಾಣಾ, ಕರುಣಾಯರ್ ಇಬ್ಬರೂ ಕೈ ಕೊಟ್ಟರು ಅಂತ ಇಟ್ಕೊಳ್ಳಿ. ಸಮೀರ್ ರಿಜ್ವಿ ಇನ್ನು ಬೆಂಚಲ್ಲಿದ್ದಾರೆ. ಹಾಗೆ ಬೌಲರ್ಸಲ್ಲಿ ಚಮೀರಾ, ಸ್ಟಾರ್ಕ್ ಯಾರು ಫೈರ್ ಆಗದಿದ್ದರೆ ಜೆಮಿಸನ್ ಇದ್ದಾರೆ. ಸೊ ಈ ಥರದ ಒಂದು ವಿಚಿತ್ರ ತಲೆನೋವು DC-ಗುಂಟು. ಯಾಕಂತಂದರೆ ಬೆಂಚ್ ಸ್ಟ್ರೆಂತು ಒಳ್ಳೆ ಉಂಟು, ಎಲ್ಲ ಕ್ವಾಲಿಟಿ ಪ್ಲೇಯರ್ಸು. ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಕೂಡ ಕ್ವಾಲಿಟಿ ಪ್ಲೇಯರ್ಸು. ಸೊ ಯಾರನ್ನು ಆಡಿಸೋದು, ಯಾರನ್ನು ಬಿಡೋದು? ನನಗಂತೂ ಪ್ಲೇಯಿಂಗ್ 11 ಮಾಡುವಾಗ ಯಾರನ್ನು ಆಡಿಸೋದು, ಯಾರನ್ನು ಬಿಡೋದು ಅಂತ ನಂಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಇಷ್ಟು ಬಿಲ್ಡಪ್ಪಲ್ಲಿ ಹೇಳ್ತಾ ಇದ್ದೇನೆ. ಐ ಹೋಪ್ DC ನಾವು ಇಷ್ಟು ಬಿಲ್ಡಪ್ ಕೊಟ್ಟೋದಕ್ಕಾದರೂ DC ಚೆಂದ ಮಾಡಿ ಆಡಲಿ, ಪ್ಲೇ ಆಫಿಗೆ ಬರಲಿ ಅಂತ ನಾನು ಬಯಸ್ತೇನೆ. ಯಾಕಂತಂದರೆ ಟ್ರೂಲಿ ಅಂಡರ್ ಡಾಗ್, ಇವರನ್ನು ನೆಗ್ಲೆಕ್ಟ್ ಮಾಡುವಾಗೇ ಇಲ್ಲ. ಇದು ಹೇಗೆ ನಾವು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ನ್ಯೂಜಿಲೆಂಡಿಗೆ ಹೇಳ್ತೇವಲ್ಲ, ಇದು ಸೈಲೆಂಟ್ ಆಗಿರ್ತಾರೆ, ಹೇಗೋ ಬಂದು ಬಿಡ್ತಾರೆ ಅಂತ. ಹಾಗೆ DC-ಯನ್ನು ನೋಡಿದಾಗ ನನಗೆ ಈ ಸಲ ಹಾಗೆ ಅನಿಸ್ತಾ ಇದೆ, ಸೈಲೆಂಟಾಗಿ ಸ್ವಿಂಕ್ ಅಂತ ಬರ್ತಾರಾ ಅಂತ. ನಿಮ್ಗೇನು ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ KL ರಾಹುಲ್ ಹೇಗೆ ಆಡ್ತಾರೆ ಅನ್ನೋದು ನನಗೊಂದು ನಿಧಾನ ಆಡ್ತಾರಾ. ಯಾಕೆಂದ್ರೆ ಲಾಸ್ಟ್ ಟೈಮ್ ಸ್ಟ್ರೈಕ್ ರೇಟ್ ಒಳ್ಳೆ ಬಂದಿದೆ, ನಿಯರ್ಲಿ 150 ಸ್ಟ್ರೈಕ್ ರೇಟಲ್ಲಿ ಲಾಸ್ಟ್ ಸೀಸನ್ ಆಡಿದ್ದಾರೆ. 150ಇಂದನೂ ಮೇಲೆ ಹೋಗ್ತದ ಅಂತ ಕಾದು ನೋಡಬೇಕು. ಈ ಸಲ ಗಿಲ್ ಆಗಿರ್ಬೋದು, ಜೈಸ್ವಾಲ್ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಇವರೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಆಡ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಎಲ್ರಿಗೂ ನಾನೊಂದು ಪಾಯಿಂಟ್ ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ತುಡಿತ ಇದೆ. KL ರಾಹುಲ್ ಹೇಗೆ ಆಡ್ತಾರೆ ಅಂತ ನಾನು ಕಾದು ನೋಡ್ತೇನೆ. ಸರಿಯಾಗಿದೆ ಬರುವ ನಾಳೆ ಒಂದೇ ವಿಡಿಯೋ, LSD ವಿಡಿಯೋ ಬರ್ತದೆ. ಸರಿಯಾಗಿದೆ ಬರುವ ನಮಸ್ಕಾರ.